ಗಣಿತದಲ್ಲಿ ವಿನ್ಯಾಸಗಳು 6ನೇ ತರಗತಿ ಪಾಠದಲ್ಲಿ ಒಂದು ಕೆಲವು ವಿನ್ಯಾಸಗಳನ್ನು ನೋಡೋಣ. ಅದನ್ನ ಇಲ್ಲಿ ನಾವು ಮೇಲೆ ಕೂಡ ಜೋಡಿಸಿ ತೋರಿಸೋಣ. ಈಗ ಸಂಖ್ಯೆಗಳಲ್ಲಿ ನಾವು ವಿನ್ಯಾಸಗಳನ್ನು ಮಾಡುವಾಗ ಈ ಮೊದಲನೇ ವಿನ್ಯಾಸದಲ್ಲಿ ಎಲ್ಲ ಒಂದುಗಳನ್ನು ಜೋಡಿಸಲಾಗಿದೆ. ಅವುಗಳ ಎಂಥ ಸಂಖ್ಯಾ ವಿನ್ಯಾಸ ಅಂತೀವಿ? ಎಲ್ಲ ಒಂದು ಸಂಖ್ಯಾ ವಿನ್ಯಾಸ ಅಂತೀವಿ. ಇಲ್ಲಿ ಒಂದಕ್ಕೆ ಸೊನ್ನೆಯನ್ನು ಸೇರಿಸ್ತಾ ಹೋಗಿ. ಎರಡನೇ ವಿನ್ಯಾಸದಲ್ಲಿ 1, 2, 3, 4, 5 ಈ ರೀತಿ ಮುಂದುವರಿದ ಸಂಖ್ಯೆಗಳು. ಇವುಗಳನ್ನು ನಾವು ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ. ಇವು ಇನ್ನೂ ಮುಂದುವರಿತವೆ. ಇದಕ್ಕೆ ನಾವು ಪ್ರತಿ ಇಂದಿನ ಸಂಖ್ಯೆಗೆ ಒಂದನ್ನು ಸೇರಿಸ್ತಾ ಹೋಗಿರ್ತೀವಿ. ಇದು ಸಂಖ್ಯೆಗಳು ಹೀಗೆ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್ ಮುಂದಿನ ವಿನ್ಯಾಸ 1, 3, 5, 7, 9. ಇವುಗಳನ್ನು ನಾವು ಬೆಸ ಸಂಖ್ಯೆಗಳ ವಿನ್ಯಾಸ ಅಂತ ಕರಿತೀವಿ. ಇದರಲ್ಲಿ ಹಿಂದಿನ ಸಂಖ್ಯೆಗೆ 2ಅನ್ನು ಕೂಡ್ತಾ ಹೋಗ್ತೀವಿ. ಸರಿಯಾ? ನೆಕ್ಸ್ಟ್ ಮುಂದಿನ ವಿನ್ಯಾಸ 2, 4, 6, 8, 10. ಇದನ್ನ ಸಮಸಂಖ್ಯೆಗಳ ವಿನ್ಯಾಸ ಅಂತ ಕರಿತೀವಿ. ಇದರಲ್ಲೂ ಕೂಡ ಪ್ರತಿ ಇಂದಿನ ಸಂಖ್ಯೆಗೆ 2ಅನ್ನು ಸೇರಿಸ್ತಾ ಹೋಗ್ತೀವಿ. ಆಗ ಅವು ಬರ್ತಾ ಇರ್ತವೆ. ಈ ರೀತಿಯ ವಿನ್ಯಾಸದಲ್ಲಿ ರಚನೆ ಮಾಡಬಹುದು. ಮುಂದಿನದ್ದು 1, 3, 6, 10, 15 ಅಂತಿದೆ. ಇದು ತ್ರಿಕೋನೀಯ ಸಂಖ್ಯೆಗಳು. ಅಂದ್ರೆ ಈ ಸಂಖ್ಯೆಗಳನ್ನ ಜೋಡಿಸಿದಾಗ ಅವು ತ್ರಿಕೋನದಂತೆ ಕಾಣಿಸ್ತವೆ. ಒಂದನ್ನ ಒಂದು ಸಿಂಗಲ್ ಇರ್ಬೋದು, 3ಅನ್ನ ತ್ರಿಕೋನದ ರೀತಿಯಲ್ಲಿ ಜೋಡಿಸಬಹುದು. ತ್ರಿಭುಜದಲ್ಲಿ 3 ಬಿಂದುಗಳು ಇರ್ತವೆ. ಸಂಖ್ಯೆಗಳನ್ನು ಕೂಡ 3 ಆಗಿ ಜೋಡಿಸಬಹುದು. ಮುಂದೆ 6ಅನ್ನು ಕೂಡ ತ್ರಿಭುಜದ ರೀತಿಯಲ್ಲಿ ಜೋಡಿಸಬಹುದು. ನೆಕ್ಸ್ಟ್ 10ಅನ್ನು ಜೋಡಿಸಬಹುದು, 15ಅನ್ನು ಜೋಡಿಸಬಹುದು. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಇಲ್ಲಿ ಒಬ್ಬೊಬ್ಬರೇ ಹೇಳ್ತಾ ಹೋಗ್ತಾರೆ. ಈಗ ನಾವಿಲ್ಲಿ ನೆಲದ ಮೇಲೆ ಜೋಡಿಸಿರ್ತಕ್ಕಂಥ ಸಂಖ್ಯಾ ವಿನ್ಯಾಸಗಳನ್ನು ನೋಡೋಣ. ಮೊದಲು ನಾವು ಬೋರ್ಡ್ ಮೇಲೆ ಹೇಳಿದಂತೆ ಎಲ್ಲ ಒಂದುಗಳ ವಿನ್ಯಾಸವನ್ನು ನೋಡೋಣ. ಇಲ್ಲಿ ಎಲ್ಲ ಒಂದುಗಳನ್ನು ಜೋಡಿಸಿದೆ. ನೆಕ್ಸ್ಟ್ ಹರೀಶ್, ಅದೇನದು? ಎಣಿಕೆ ಸಂಖ್ಯೆಗಳಲ್ಲಿ ಏನು ಬರುತ್ತೆ? 1ರಿಂದ ಸಂಖ್ಯೆಗಳು ಮುಂದುವರಿತಾ ಹೋಗ್ತವೆ. 1, 2, 3 ಈ ರೀತಿ ಸಂಖ್ಯೆಗಳು ಮುಂದುವರಿಯುತ್ತೆ. ನೆಕ್ಸ್ಟ್ ಇದೇನು? ಬೆಸ ಸಂಖ್ಯೆಗಳ ವಿನ್ಯಾಸ. ನೆಕ್ಸ್ಟ್ ಸಮ ಸಂಖ್ಯೆಗಳ ವಿನ್ಯಾಸ. ಅದೇ ರೀತಿ ತ್ರಿಕೋನ ಸಂಖ್ಯೆಗಳ ವಿನ್ಯಾಸ. ಈಗ 1, 3, 6 ಈ ರೀತಿಯಲ್ಲಿ ನಾವು ತ್ರಿಕೋನ ಸಂಖ್ಯೆಗಳನ್ನು ಮಾಡ್ಬೋದು. ಗೊತ್ತಾಯ್ತಲ್ಲ ನಿಮಗೆ? ಸಂಖ್ಯೆಗಳ ವಿನ್ಯಾಸ ಮುಂದುವರಿಸ್ತಾ ನಾವೀಗ ವರ್ಗಗಳನ್ನು ನೋಡೋಣ. ವರ್ಗಗಳಲ್ಲಿ 1, 4, 9, 16 ಮತ್ತು 25 ಬರುತ್ತೆ. 1 ಹಾಗೆ ಇಡ್ತೀವಿ, 4 ಈ ರೀತಿ ವರ್ಗ ಆಗ್ತದೆ, 9 ಈ ರೀತಿ ವರ್ಗ ಆಗ್ತದೆ, 16 ಈ ರೀತಿ ವರ್ಗ ಆಗ್ತದೆ. ಈಗ ರಂಜಿತ್, ಇಲ್ಲಿ ಫಸ್ಟ್ ನಂಬರ್ ಮೊದಲನೇ ಸಂಖ್ಯೆ ಯಾವುದಿದೆ? 1. ಎರಡನೇ ಸಂಖ್ಯೆ 4. ಮೂರನೇ ಸಂಖ್ಯೆ 6. ನೋಡು ಸರಿಯಾಗಿ 9. ನಾಲ್ಕನೇ ಸಂಖ್ಯೆ 16. ಇದನ್ನು ನಾವು ವರ್ಗ ಸಂಖ್ಯೆಗಳಂತ ಕರಿಬೋದಾ? ಈ ರೀತಿ ಮುಂದುವರಿಸ್ತಾ ನಾವೀಗ ಘನಗಳನ್ನು ಜೋಡಿಸ್ತಾ ಹೋಗೋಣ. ಘನಗಳಂದರೆ ಅವು ಜೋಡಣೆಯ ಕ್ರಮದಲ್ಲಿ ವಿನ್ಯಾಸದಲ್ಲಿ ಈ ರೀತಿ 1, 8, 27, 64 ಈ ರೀತಿ ಮುಂದುವರಿತವೆ. ಇವುಗಳನ್ನು ಘನ ವಿನ್ಯಾಸದಲ್ಲಿ ಜೋಡಿಸ್ಬೋದು. ನಾವು ಅದಕ್ಕೆ ಬ್ಲಾಕ್ಗಳನ್ನು ತಾಂಡಿದ್ದೀವಿ. ಈಗ ಬ್ಲಾಕ್ ಒಂದು ಬ್ಲಾಕನ್ನು ತೋರಿಸು. ಇದು 1. ನೆಕ್ಸ್ಟ್ ಎರಡನೇ ಬ್ಲಾಕು ನಮಗೆ 8 ಬರಬೇಕು. ಒಂದು ಕೆಳಗಡೆಯಲ್ಲಿ ತೆಗೆದು ತೋರಿಸು 4. ಅದರ ಮೇಲೆ 4 ಬ್ಲಾಕನ್ನು ಇಡ್ತೀವಿ. ಈಗ ಒಟ್ಟು ಇದು ನೋಡಲಿಕ್ಕೆ ಕಾಣಿಸುತ್ತೆ, ಒಂದು ಘನ ಕಂಡ ಹಾಗೆ ಕಾಣಿಸುತ್ತೆ. ನೆಕ್ಸ್ಟ್ ಮುಂದಿನ ಸಂಖ್ಯೆ 27. ಅಲ್ಲಿ 3 3 ಬ್ಲಾಕ್ಗಳನ್ನು ನಾವು ಜೋಡಿಸ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಸಂಖ್ಯೆ ಯಾವುದು? 64. ಹಾಗಾದ್ರೆ ಈಗ ಏನು ಮಾಡಬೇಕು? ಎಷ್ಟೆಷ್ಟು ಜೋಡಿಸ್ಬೇಕು? ಕೆಳಗಡೆ 4 ಬ್ಲಾಕ್ಗಳನ್ನು ಜೋಡಿಸಿದ್ರೆ ನಮಗೆ ಒಟ್ಟು 64 ಬ್ಲಾಕ್ಗಳು ಆಗುತ್ತೆ. ಆಗ ಅದು 64 ಅನ್ನೋದು ಏನಾಗುತ್ತೆ? ಒಂದು ಘನ ಸಂಖ್ಯೆಯಾಗಿ ಸಿಗುತ್ತೆ. ಸರಿಯಲ್ಲ? ಜೋಡಿಸಿ.